ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೊಪ್ಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಲೈಟೆಲ್ಲ ಏನೂ ಹಾಕಿಲ್ಲ, ಬಿಕಾಸ್ ಗುಬ್ಬಿ ಮಲಗಿದ್ದಾಳೆ. ಅವಳು ಎದ್ದೇಳೋಕ್ಕೂ ಮುಂಚೆ ಸ್ವಲ್ಪ ರೆಡಿ ಆಗಿಬಿಡೋಣ, ಏನಂದರೆ ಅದನ್ನು ಬಿಡಲ್ಲ ಅವಳು ಅಂತ ಹೇಳಿ ರೆಡಿ ಆಗಿಬಿಟ್ಟು ಆಮೇಲೆ ಗುಬ್ಬಿನ ಎದ್ದೇಳಿಸ್ಬೇಕು. ಹಾಗೆ ಇವಾಗ ಯೋಚನೆ ಮಾಡ್ತಾ ನನಗೆ ಒಂದು ಮೈಂಡಲ್ಲಿ ಬರ್ತಾ ಇದೆ, ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ, ಯಾವುದೇ ಒಂದು ಸಂಬಂಧ ಆಗಲಿ ಹತ್ತಿರ ಇರೋದಕ್ಕಿಂತ ದೂರ ಇದ್ರೇ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಅನಿಸುತ್ತೆ. ಮರ್ಯಾದೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ದೂರ ಇದ್ದರೆ, ಹತ್ತಿರ ಇದ್ದಷ್ಟು ಅದೊಂಥರ ತುಂಬ ಸದರ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ. ಅಯ್ಯೋ ಬಿಡು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಲೈಕ್ ಇವಾಗ ನಾವು ಯಾವುದಾದ್ರೂ ಒಂದು ಗೆಸ್ಟ್ ಮನೆಗೆ ಹೋದರೆ ಅವ್ರ ಮನೇಲಿ ಒಂದು ವಾರ ಸರಿ, ಅದಾದಮೇಲೆ ಅವರಿಗೂ ಫೀಲ್ ಆಗುತ್ತೆ, ಅಯ್ಯೋ ಯಾವಾಗ ಹೋಗ್ತಾರೆ ಇವರು ಅನ್ನೋ ಥರ. ಸೊ ಅದೇನೋ ಹಾಗೆ ಯೋಚನೆ ಮಾಡ್ತಾ ಬಂತು, ಜಸ್ಟ್ ಹಾಗೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೋಟೀನ್. ಸೊ ನಾನು ಏನೂ ಯೂಸ್ ಮಾಡಲ್ಲ, ನಾರ್ಮಲಾಗಿ ಸೀರಮ್ನ ಅಪ್ಲೈ ಮಾಡ್ಕೊಳ್ತೀನಿ ಅಷ್ಟೇ, ಪಿಲಿಗ್ರಿಮ್ ಅವ್ರದ್ದು. ಸೊ ಫಸ್ಟು ನಾನು ಅವ್ರದ್ದು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ, ಮಾಯ್ಶ್ಚರೈಸರ್ ಕ್ರೀಮು. ಅದು ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಸೀರಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದು ಆರ್ಡ್ರ್ ಮಾಡ್ಕೊಳ್ಬೇಕು. ನಾನು ಅದು ಆಫರ್ಸ್ ಬಿಡ್ತಾರಲ್ವ, ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ವೀಕೆಂಡಲ್ಲಿ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಆಫರಿಗೋಸ್ಕರ. ಗುಬ್ಬಿ ನೋಡಿ ಇಲ್ಲಿ ಇನ್ನೂ ಮಲ್ಕೊಂಡೇ ಇದ್ದಾಳೆ. ಇವಳಿಗೆ ಆಲ್ರೆಡಿ ದಿಮ್ಮಬೇಕು, ಅವಳು ದಿಮ್ಮ ಮೇಲೇ ಮಲ್ಕೊತಾಳೆ. ಸಖತ್ಗೆ ಊಟ ಕಾಣಿಸ್ತಿದ್ದಾಳೆ ಮಲ್ಕೊಳ್ಳೋ ಟೈಮಲ್ಲಿ ಅವಳಂತೂ. ಆ್ಯಂಡ್ ಇವಾಗ ಫುಲ್ ಹಠ ಅದೆಲ್ಲ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಮೊದಲು ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ಲು. ಇವಾಗ ಅವಳನ್ನೂ ಕೂಡ ಎದ್ದೇಳಿಸ್ತಿದ್ದೀನಿ. ಯಾಕೆ ಅಂತಂದರೆ ಕೆಲ್ಸಕ್ಕೆ ಹೋಗಬೇಕು. ಒಂದು ಜಾಸ್ತಿ ಹೊತ್ತು ಅಲ್ಲಿ ಮಲಗಿಬಿಟ್ರೆ ಅವಳು ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳಲ್ಲ, ತುಂಬ ಹಠ ಮಾಡ್ತಾಳೆ, ಕ್ರ್ಯಾಂಕಿ ಆಗಿಬಿಡ್ತಾಳೆ. ಸೊ ಹಾಗಾಗಿ ಎದ್ದೇಳಿಸ್ತಿದ್ದೀನಿ. ಗೊರಕೆ ಹೊಡಿತಾಳೆ ನೋಡಿ ಸೌಂಡು. ಚಿನ್ನಪ್ಪ ಬಂಗಾರು, ಗುಬ್ಬು ಬಂಗಾರಮ್ಮ, ಗುಬ್ಬು ಹೌದಳಮ್ಮ, ಟೈಮ್ ಆಯ್ತದೆ ಹೇಳು ಬಂಗಾರ, ಕುಸೆ ನನ್ನ ಬಂಗಾರ, ನನ್ನ ಗುಬ್ಬಿ, ನಂದೋಡು ಚಿನಿಮಾ. ಮಲಗಿದ್ಲಲ್ವ, ಆ ಗ್ಯಾಪೆಲ್ಲ ಜಡೆ ಹಾಕ್ಬಿಟ್ಟೆ. ಯಾಕಂದರೆ ಎದ್ಮೇಲೆ ಈ ಮಗ ಹಾಕಿಸ್ಕೊಳ್ಳಲ್ಲ, ಹಾಗಾಗಿ ನೋಡಿ ಇಷ್ಟು ಉದ್ದ ಇದೆ ನನ್ನ ಮಗಳು ಗೊತ್ತ ಕೂದಲು. ಆ್ಯಂಡ್ ಸ್ವಲ್ಪ ಮಂದನೂ ಇದೆ, ಅಂದರೆ ಮಂದ ಅಂದರೆ ಗೊತ್ತಲ್ವ, ಜಾಸ್ತಿ ಇದೆ ಹೇರ್ಸು. ಸೊ ಹಂಗಾಗಿ ಎದ್ಮೇಲೆ ಹಾಕಿಸ್ಕೊಳ್ಳಲ್ಲ. ಅದಕ್ಕೆ ಇವಾಗಲೇ ಮಲಗಿದ್ಲಲ್ಲ ಅಂಥೇಳಿ ಒಂದು ಪುಟಾಣಿ ಜುಟ್ಟು ಹಾಕ್ಬಿಟ್ಟೆ. 2 ಜುಟ್ಟಿಗಿಂತ 1 ಜುಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇವಳಿಗೆ, ಗುಬ್ಬಿ ಮರಿಗೆ. ಇದು ಎದ್ದೇಳ್ತಿಲ್ಲ, ಆಮೇಲೆ ಮತ್ತೆ ಮಧ್ಯಾಹ್ನ ಮಲಗಲ್ಲ. ಚೋಟು ಗುಬ್ಬಿ ಎದ್ದೇಳು ಗಂಡ, ಬಂಗಾರಮ್ಮ, ಗುಡ್ ಮಾರ್ನಿಂಗ್. ಓಯ್ ನೋಡಿ, ಕಣ್ಬಿಡ್ತಾಳೆ ಮಲ್ಕೊತಾಳೆ, ಕಣ್ಬಿಡ್ತಾಳೆ ಮಲ್ಕೊತಾಳೆ. ಇದು ಗುಬ್ಬಿ ಮರಿ. ಇದು ಎದ್ಲು ಎದ್ಲು ಎದ್ಲು. ಹಾಯ್. ಮತ್ತೆ ಮಲಿಕೊಂಡ್ಳು. ನಾನು ಇನ್ನೂ ಕೆಲ್ಸಕ್ಕೆ ಬರೋ ಹೋಗಬೇಕು. ಅಮ್ಮ ಹೋಗಿದ್ದಾರೆ, ಅಂದರೆ ಅವ್ರಿಗೆ ಒಬ್ಬರ ಕೈಲೇ ಇನ್ನೂ ಮಾಡೋದಕ್ಕಾಗ್ತಿಲ್ಲ. ಹಾಗಾಗಿ ಇಬ್ಬರು ಹೋಗ್ತಾಯಿದ್ದೀವಿ. ಅಮ್ಮ ಹೋದರು ಎದ್ದವಾಗಲೇ. ಇವಳನ್ನ ಏಳಿಸ್ಬಿಟ್ಟು ಹೋಗೋಣ ಅಂದರೆ ಇವಳು ಇನ್ನೂ ಮಲ್ಕೊಂಡಿದ್ದಾಳೆ. ನನ್ನ ತಮ್ಮ ಬರೋ ಎಲ್ಲ ಇದ್ದಿದ್ದಿದ್ರೆ ಅವನಿಗೆ ಏಳಿಸ್ಬಿಟ್ಟು ಅವನು ಕೊಟ್ಟು ಹೋಗ್ತಿದ್ದೆ. ಸೊ ನೋಡೋಣ ಇರಿ, ಟೀ ಕುಡ್ಕೊಂಬಿಡೋಣ ಅಷ್ಟೊತ್ತಿಗೆ. ಅವಳು ಎದೆಲ್ಲ ಅಷ್ಟರಲ್ಲಿ ಟೀ ಕುಡ್ಕೊಂಬಿಟ್ರೆ ಆಮೇಲಿಂದ ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅಲ್ಲಿ ಬಿಟ್ಟು ಹೋಗ್ಬೋದು. ಅವಳು ಎದ್ದೇಳ್ತಾನೇ ಇಲ್ಲ, ಅಕ್ಕ ಮೇಲೆ ಮಲ್ಕೊಂಬಿಟ್ಟಿದ್ದಾಳೆ. ನಾನು ಟೀ ಕುಡಿದ್ಬಿಟ್ಟು ಏಳಿಸ್ಬಿಟ್ಟು ಹೋಗೋಣ. ಅಕ್ಕ ಎದ್ಲು. ಗುಡ್ ಮಾರ್ನಿಂಗ್. ಎದ್ದ ತಕ್ಷಣ ಸ್ಮೈಲ್ ಮಾಡ್ತೀರಾ? ಓದ್ಕೋಬೇಕಾ? ದೇವ್ರಿಗೆ ನಮಸ್ಕಾರ ಮಾಡಿಬಿಡಿ. ಕಪಡಪ್ಪ ಮಾಡಿದ್ರೆ ನಮಸ್ಕಾರ ಇನ್ನೊಂದು ಸಲ ಮಾಡಿಬಿಡು. ಹಂಗೆ ಮುಖ ಮುಚ್ಕೋತಾರ ನಮಸ್ಕಾರ ಮಾಡೋಕ್ಕೆ? ಬಾ, ಐ ಲವ್ ಯು. ಓಹೂ, ಐ ಲವ್ ಯು. ಓಹೂ, ನೀನು ಹೇಳು. ನಿದ್ದೆನಾ? ನಿದ್ದೆ ಮಾಡ್ದಲ್ವಾ? ಇನ್ನೂ ನಿದ್ದೆ ಮಾಡಬೇಕಾ?
ಇನ್ನೂ ಟಚ್ ಮಾಡಬೇಕಾ? ಹಾಂ, ಯು ನೀಡ್ ಟು ಸ್ಲೀಪ್. ಮತ್ತೆ ಮಲ್ಕೋಬೇಕಾ? ಗೂಬಿ ಇನ್ನೂ ಮಲ್ಕೋಬೇಕಪ್ಪ? ಮಧ್ಯಾಹ್ನ ಮಲ್ಕೊಳ್ಳಿ, ಓಕೆನಾ? ಬನ್ನಿ ಬನ್ನಿ. ಇವಳು ಹೆಂಗೆ ಅಂದರೆ ಕ್ಯಾಮ್ರಾ ತೆಗೆದು ಕೊಡಬೇಕು ಅವಳಿಗೆ. ಅವಳು ಅದನ್ನು ಇಟ್ಕೊಂಡು ಆಟ ಆಡಬೇಕು ಅಲ್ಲ ಪಪ್ಪು? ಹೌದಂತೆ ಹೌದಂತೆ. ಎಷ್ಟು ಕ್ಯೂಟ್ ಅಲ್ಲ ನೀನು ಗೂಬಿ. ಹಿಂಗ ಮುದ್ದು ಮಾಡೋದು ಹೆಂಗಪ್ಪ? ಮುದ್ದು ಮಾಡೋದು ಮಮ್ಮನ ಮುದ್ದು ಮಾಡಿಬಿಡು ಗಂಡ, ಪ್ಲೀಸ್. ಮುದ್ದು ಮಾಡಿಬಿಡು ಮಮ್ಮನ, ಮುದ್ದು ಮಾಡಿಬಿಡು. ಏನಾಯಿತು? ಗಾಯನಾ? ಪೂ ಆಗೈತಾ? ವಾರ್ ಮಾಡಿದ್ದು? ಯಾರು ಮಾಡಿದ್ದು ಗಾಯ? ಯಾರಪ್ಪ ಮಾಡಿದ್ದು? ಓ, ಇಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿತ್ತಪ್ಪ. ವಾರ್ ಮಾಡಿದ್ದಪ್ಪ? ಗುಬ್ಬಿ ಯಾರು ಮಾಡಿದ್ದು? ಅವ್ರು ಮಾಡಿದ್ದಾ? ಅಯ್ಯೋ ಪಾಪ, ನೋವಾಯ್ತಾ ನಿನಗೆ? ನೋವ್ತೈತಪ್ಪ? ಚಿನ್ನಮ್ಮ ಏನು ನೋಡ್ಕೊತಿದ್ಯಾ? ಏನು ನೋಡ್ಕೊತಿದ್ಯಾ? ಯಾರು ಮಾಡಿದ್ದು ಗಾಯ? ಪಾಪ ನೋತೈತಪ್ಪ, ನೋತೈತು. ಏನಾದರೂ ಆದರೆ ಮರ್ಯಾದೆ ಇಲ್ಲ ಗೈಸೋಳೋದನ್ನು. ಹಾಲು ಕುಡಿತಿದ್ದಾಳೆ ಫ್ರೆಂಡ್ಸ್, ಹೇಳಿದೆ. ಹೇಳಿದೆ ಪಪ್ಪು. ಹಾಲು ಚಲ್ತಾ ಇದೆಯಾ? ಚಲ್ಬಾರ್ದು. ಕುಡ್ಕೊ, ಹಾಲು ಕುಡ್ಕೊ. ಹಾಲು ಕುಡ್ಕೋಬೇಕಾ? ನನ್ನ ಮಗಳು ಕ್ಯಾಮ್ರಾ ತೆಗೆದ್ರೆ ಫೇಸ್ ಒಂಥರ ಮಾಡ್ಕೊತಾಳೆ ಗೈಸ್. ಅಂತ ತುಟಿ ಮುಂದಕ್ಕೆ ಹಾಕ್ಕೊಂಬಿಟ್ಟು. ಕುಡಿ ಪಾಪು. ಆ್ಯಕ್ಚುಲಿ ಏನಂದರೆ ಕ್ಯಾಮ್ರಾಗಿಂತ ಅಂದರೆ ಡೈರೆಕ್ಟಾಗಿ ನೋಡೋಕೆ ಸಖತ್ ಕ್ಯೂಟ್ ಅನಿಸ್ತಾಳೆ ಇವಳು. ಕ್ಯಾಮ್ರಾದಲ್ಲಿ ಏನೋ ಅಷ್ಟು ಇದಾಗ ಅನಿಸಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಬಿಕಾಸ್ ಅವಳೆಲ್ಲ ಕ್ಯೂಟ್ನೆಸ್ನು ಕ್ಯಾಮ್ರಾದಲ್ಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಹಾಲು ಚಲ್ತೈತೆ ಪಾಪು, ಕರೆಕ್ಟಾಗಿ ಹಿಡ್ಕೊಳ್ಳಿ. ಕುಡ್ಕೊಬಿಡು ಬೇಗ. ಕುಡಿ 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 ಕುಡಿ. ಗುಬ್ಬಿ ಕ್ಯೂಟ್. ಐ ಲವ್ ಯು, ಐ ಲವ್ ಯು. ಹೇಳು ಐ ಲವ್ ಯು. ಅಮ್ಮ ಅನ್ನು. ಅಮ್ಮ 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 ಅನ್ನು. ಒಂದೊಂದು ಸಲ ಅಂತಾಳೆ ಅಮ್ಮ 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 ಅಂತ, ನಾನ್ ಸ್ಟಾಪಾಗಿ ಅಂತಾಳೆ, ನಿಲ್ಲಿಸೋದೇ ಇಲ್ಲ. ಆ ಲೆವೆಲಿಗೆ ಅಂತಿರ್ತಾಳೆ ಅವಳು. ಕುಡಿ ಪಾಪು ಬೇಗ ಹಾಲು. ಹಾಂ, ಬಾಯ್ ಬ್ಯಾ ಹೌದು ಇಲ್ಲ. ಕುಡ್ಕೋ, ಹಾಲು ಚಲ್ತೈತೆ ಕೆಳಗಡೆ ಪಾಪು. ಎಷ್ಟು ಸಲ ಹೇಳಿ ಪಾಪಮ್ಮ? ಕುಡ್ಕೋ ಬೇಗ. ಹಾಲು ಬೇಡವಾ? ಕೊಡು ಮತ್ತೆ, ಬೇಡ ಅಂದರೆ. ಚಲ್ತೈತೆ ಮತ್ತೆ, ಬೇಕಂದ್ರೆ ಕುಡಿಬೇಕಲ್ವಾ? ಕುಡ್ಕೋ ಬೇಗ, ಕುಡ್ಕೋ. ಓನಪ್ಪ. ಇನ್ನೊಂಚೂರು ಬೇಕಾ? ತಗೋ. ಕಾಕ ಕುಡ್ಕೋಬೇಡ, ಕುಡ್ಕೋ ಪಾಪು ಬೇಗ. ಸರಿ, ಹೋಗುತ್ತೆ ಬಿಡು ಗಾಯ ಪಾಪು. ಗಾಯ ಹೋಗುತ್ತೆ ಬಿಡು. ಕುಡಿಯಮ್ಮ ಬೇಗ ಪಾಪು. ಹೋಗುತ್ತೆ ಬಿಡಮ್ಮ, ಅದು ಸಣ್ಣ ಗಾಯ ಅಲ್ವಾ, ನೀನೇ ಮಾಡ್ಕೊಂಡಿರೋದು. ಓಡಿ ಓಡಿ ಬೀಳ್ತೀಯ, ಏನು ಮಾಡೋಕ್ಕಾಗುತ್ತೆ? ಸರಿ, ಅಮ್ಮ ಕೊಡ್ತೀನಿ. ಕುಡ್ಕೋ ಇವಾಗ, ಹಾಲು ಕುಡ್ಕೋ. ಟೈಮ್ ಆಯಿತು ಬಂಗಾರ ಕೆಲಸಕ್ಕೆ ಪಾಪು. ಚಿನ್ನಮ್ಮ, ಇಷ್ಟು ದೊಡ್ಡ ಗಾಯಪ್ಪ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು ಇವತ್ತು ಗುಬ್ಬಿನ. ಅಷ್ಟು ದೊಡ್ಡ ಗಾಯ ಆಗ್ಬಿಟ್ಟೈತೆ ಅಲ್ಲ ಚಿನ್ನಮ್ಮ ಬಂಗಾರ. ಇಷ್ಟು ದೊಡ್ಡ ಗಾಯ, ಆಪ್ರೇಷನ್ ಮಾಡಿಸ್ಬೇಕು ಗುಬ್ಬಿಗೆ. ಇವತ್ತು ಹಾಸ್ಪಿಟ್ಲಿಗೆ ಸೇರಿಸಿ ಆಪ್ರೇಷನ್ ಮಾಡಿಸ್ಬೇಕು. ಗಿಡಗಳೆಲ್ಲ ನಾನು ಕಟ್ಟಿಂಗ್ ಮಾಡಿದ್ದೆ ಅಲ್ವಾ, ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಬರುತ್ತೋ ಚಿಗುರುತ್ತೋ ಇಲ್ವೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಇವಾಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಆ್ಯಂಡ್ ತುಂಬ ಚೆನ್ನಾಗೆಲ್ಲ ಚಿಗುರು ಬಂದಿದೆ. ಸುಮ್ಮನಿರು, ಅಮ್ಮ ಮಾತಾಡ್ತೀನಿ. ಸೊ ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ. 12:30 ಆಗಿದೆ ಟೈಮು. ಸೊ ಗುಬ್ಬಿಗೆ ನೀರಲ್ಲಿ ಆಟ ಆಡ್ಬೇಕಂತೆ ಕರ್ಕೊಂಡೋಗುವಂತ ಹಠ ಮಾಡ್ತಿದ್ದಾಳೆ ಅಲ್ವಾ ಪಪ್ಪು? ಅಲ್ವಾ ಪಪ್ಪು? ಹೋಗೋಣ ಬನ್ನಿ. ಸೊ ಸ್ವಲ್ಪ ಬಟ್ಟೆ ಇದೆ ಮಿಷಿನಲ್ಲಿ, ಜಾಲ್ಸಾಕಬೇಕು. ಜಾಲಿಸ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸೋದಿದೆ, ಮಾಡಬೇಕು. ಕೆಲಸ ಮುಗಿಸ್ಕೊಳ್ತೀನಿ.
ನಮ್ಮನೇಲಿರೋದು ಸೆಮಿ ಆಟೋಮೆಟಿಕ್ ಮಿಷಿನು. ಸೊ ಬಟ್ಟೆನ ವಾಶ್ ಮಾಡುತ್ತೆ ಅಷ್ಟೇ, ಮತ್ತು ಡ್ರೈ ಮಾಡುತ್ತೆ. ಸೊ ಜಾಲಿಸ್ಬಿಟ್ಟು ನಾವು ಮಿಷಿನಿಗೆ ಹಾಕಬೇಕು. ಸೊ ಹಾಗಾಗಿ ಅಮ್ಮ ಸ್ವಲ್ಪ ಜಾಲಿಸ್ಕೊಟ್ರು, ಇನ್ನೊಂದು ಸ್ವಲ್ಪ ನಾನು ಜಾಲಿಸಾಕ್ತಾಯಿದ್ದೀನಿ. ಸೊ ನಾವು ತೊಗೋಬೇಕಾದ್ರೆ ಫುಲ್ ಆಟೋಮೆಟಿಕ್ ತೊಗೊಂಡಿರಲಿಲ್ಲ, ಯಾಕಂದರೆ ನಮ್ಮ ಮನೆ ಹತ್ರ ಅಷ್ಟು ಕರೆಕ್ಟಾಗಿ ನೀರು ಬರಲ್ವಲ್ಲ, 2 ದಿನಕ್ಕೆ ಒಂದು ಸಲ ಬರುತ್ತೆ. ಸೊ ಹಾಗಾಗಿ ಈ ಥರ ಸೆಮಿ ಆಟೋಮೆಟಿಕ್ ಮಿಷಿನ್ನ ತೊಗೊಂಡಿದ್ವಿ. ನೆಕ್ಸ್ಟ್ ತೊಗೊಂಡ್ರೆ ಫುಲ್ ಆಟೋಮೆಟಿಕ್ ತೊಗೊಬೇಕು. ಅದಾದಮೇಲೆ ಸಂಜೆ ಪೂಜೆ ಎಲ್ಲ ಮಾಡಿದೆ. ಮನೆ ಮುಂದೆ ಈ ಥರ ರಂಗೋಲಿ ಬಿಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಫೀಲ್ ಆಗುತ್ತೆ ನನಗೆ. ಚಿನಿಮಾ, ಐ ಲವ್ ಯು. ದಿಲ್ಲು ಈ ಮುದ್ದು ಮಾಡ ಮುನ್ನ ಮುದ್ದು ಮಾಡು ಅಂದ್ರೆ ಕಚ್ತದೆ ಇದು. ಅದ್ರೊಳಗಡೆ ಕುಣಿಸ್ಬೇಕಾ? ಕುಣಿಸ್ಬಿಡ್ತೇನೆ. ಬಚ್ಚಿಕ ಸುಮ್ಮ ಸಾಕಮ್ಮ ಬತ್ತೈತೆ. ಬಚ್ಚಿಕ ಒಳಗಡೆ ಕುತ್ಕೋ ಉಸ್ಕೋ ನನ್ನ ಮೊಮ್ಮಗಳೇ ಫೋಟೋ. ನೀರಾಕ್ರಿ ನೀರು ಮುಚ್ಚು ಅಂತ ಅವಳೆ. ಮಾನ ಮರ್ಯಾದಿಲ್ಲ, ಮಿಷಿನ್ ಹಾಳಾಗುತ್ತೆ. ಮೇಲೆ ಹೇಳ ಮೇಲೆ ಇಬ್ರು ಸೇರಿ ಮುಚ್ಕೊಳ್ಳ. ನಾನು ಹೇಳಿಲ್ಲ ಇದು ನಾನು ಹೆಂಗ ಓನಪ್ಪ ಮಾಡು. ನೋಡಿ ಅಡುಗೆ ಮಾಡಲ್ವಾ? ಶೂಟ್ ಮಾಡೋಣ ಬರ್ತೀವಿ ನಾವು ಇಬ್ರು. ಅಡುಗೆ ಮಾಡ್ಕೊಂಡು ಅಂತ ಶೂಟ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಬಾಣಲಿ ಇಡಬೇಕು, ಆಮೇಲೆ ಇಡಬೇಕು, ನಿಂತ್ಕೊಬೇಕು. ಹಾಯ್ ಮಾಡಲಿ ಎಲ್ರಿಗೂ. ಕೂದಲು ನೋಡು. ಆಮೇಲೆ ನೋಡಿವಂತೆ ಅಡುಗೆ ಮಾಡೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವಳೇ ಎದ್ಬಿಟ್ಲು. ಸೊ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ರೆ ಅವಳು ಫೋನ್ನ ಇಡ್ತಾ ಇದ್ನ ರೆಕಾರ್ಡ್ ಮಾಡೋಣ ಅಂತ. ಅವಳು ಫೋನ್ ಕೈ ಕೊಡಲಿ ಅಂತ ಹೇಳ್ಬಿಟ್ಟು ಫುಲ್ ಅಳ್ತಾ ಇದ್ಲು. ನನಗೆ ತಿಂಡಿ ಮಾಡೋಕ್ಕೂ ಬಿಡಲಿಲ್ಲ, ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಬಿಡಲಿಲ್ಲ. ಸೊ ಹಂಗಾಗಿ ಎತ್ಕೊಂಡು ಅವಳನ್ನು ಕೂಡ ಅವಳ ಕೈಯಲ್ಲಿನೂ ಎಣ್ಣೆ ಹಾಕ್ಸೋದು, ಸಾಸಿವೆ ಕಾಳುಗಳು ಹಾಕೋದು ಅದೆಲ್ಲ ಮಾಡಿಸ್ತಾ ಇದ್ದೆ. ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವಳು ಏನಾದರೂ ಒಂದು ಮಾಡ್ತಾ ಇರಬೇಕು. ಅಂದರೆ ನಾವು ಅಡುಗೆ ಮಾಡಿದ್ರೆ ಅಡುಗೆ ಮನೇಲಿ ಇರಬೇಕು, ಪಾತ್ರೆ ತೊಳಿಬೇಕಾದ್ರೆ ಬಂದು ಅಲ್ಲೂ ಹೆಲ್ಪ್ ಮಾಡ್ತಿರ್ತಾಳೆ. ಬಟ್ ಅದೇ ಅಂತ ಇರ್ತೀನಿ ನಾನು ಅವಳಿಗೆ ಯಾವಾಗ್ಲೂ. ಕೆಲಸ ಮಾಡೋ ಏಜ್ ಬಂದಾಗ ಕೆಲಸ ಮಾಡಮ್ಮ ಅಂದರೆ ಎಷ್ಟು ದೂರ ಓಡೋಗಿರ್ತೀಯೋ ನೀನು, ಹೋಗಮ್ಮ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇರ್ತೀನಿ ಅವಳಿಗೆ. ಸೊ ಮಕ್ಕಳು ಹಂಗೆ ಈ ಟೈಮಲ್ಲಿ ನಾವೇನೇನು ಮಾಡ್ತೀವಿ ಎಲ್ಲನೂ ಕೂಡ ಅವು ಮಾಡೋದಕ್ಕೆ ಟ್ರೈ ಮಾಡ್ತವೆ. ಈಗ ಅವಳ ಕೈಲಿ ಇಟ್ಬಿಟ್ಟು ಹಾಕಿಸ್ತಾ ಇರ್ತೀನಿ. ಅವಳು ಮತ್ತೆ ಕೇಳ್ತಾ ಇರ್ತಾಳೆ ಜಾಸ್ತಿ ಹಾಕಬೇಕು ಕೊಡು ಅಂತ. ಮತ್ತು ಬೇರೆದು ಹಾಕಿವಂತ ಹೇಳಿ ಸಮಾಧಾನ ಮಾಡಿಬಿಟ್ಟು ಮಾಡಿಸ್ತೀನಿ. ಸೊ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಗುಬ್ಬಿನೇ ತೋರಿಸಿದ್ದೀನಿ ನಾನು, ಜೊತೆಗೆ ವಾಯ್ಸ್ ಓವರ್ ಏನೂ ಜಾಸ್ತಿ ಕೊಟ್ಟಿಲ್ಲ. ನಾನು ಜಾಸ್ತಿ ರಾ ವೀಡಿಯೋಸ್ನ ಹಾಕಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡೋಣ ಅಂತ. ಸೊ ನಮ್ಮ ಮೈಂಡ್ ಹೇಗಿರುತ್ತೋ ಅದ್ರ ಮೇಲೆ ನಮ್ಮ ಮೂಡ್ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಕೆಲವೊಂದು ಸಲ ನಾವು ಎಷ್ಟೇ ಸ್ಟ್ರಾಂಗಾಗಿದ್ರೂ ಕೂಡ ಕೆಲವೊಂದು ಸಿಚುವೇಷನಲ್ಲಿ ತುಂಬಾ ವೀಕ್ ಆಗಿಬಿಡ್ತೀವಿ. ಹೇಗೆ ಅಂತಂದರೆ ಕೆಲವೊಂದಷ್ಟು ಇನ್ಸಿಡೆಂಟ್ ನಡೀತಾ ಇರುತ್ತೆ, ಅಯ್ಯೋ ಬಿಡು ಅಂತ ಅಂದ್ಕೊಂಡು ಇಗ್ನೋರ್ ಮಾಡ್ಕೊಂಡು ಇದ್ಬಿಡ್ತೀವಿ. ಬಟ್ ಏನಾಗುತ್ತೆ ಅಂತಂದರೆ ಆ ಎಲ್ಲವೂ ಸೇರಿ ಎಲ್ಲ ಒಂಥರ ಮೂಟೆ ಫುಲ್ ತುಂಬ್ಕೊಂಬಿಟ್ಟು ಒಂದೇ ಸಲ ಬ್ಲಾಸ್ಟ್ ಆದಂಗೆ ಫೀಲ್ ಆಗಿಬಿಡುತ್ತೆ. ಸೊ ಅದೆಲ್ಲ ಏನೂ ಮಾಡೋದಕ್ಕಾಗಲ್ಲ, ಕಾಮನ್ ಅಲ್ವಾ ಲೈಫಲ್ಲಿ. ಕಷ್ಟ ಸುಖ ಅನ್ನೋದೆಲ್ಲ ಕಾಮನ್ನೇ. ಬಟ್ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಸಿಚುವೇಶನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಮನುಷ್ಯನಿಗೂ ಕೂಡ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಲೈಫಲ್ಲಿ. ಹಾಗೆ ಈ ಥರದೊಂದು ಎಮೋಷ್ನಲಿ ಬ್ರೇಕ್ ಡೌನ್ ಆಗೋದಿದೆಯಲ್ಲ, ಅದಂತೂ ಸಿಕ್ಕಾಬಟ್ಟೆ ಕಷ್ಟ.
ನನಗಂತೂ ಅದೊಂಥರ ತುಂಬ ಹಿಂಸೆ ಥರ ಫೀಲ್ ಆಗಿಬಿಡುತ್ತೆ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ನಮಗೆ ನಾವೇ ಸಮಾಧಾನ ಮಾಡಿಕೊಡ್ಬೇಕು ಫೈನಲಾಗಿ. ಬೇರೆ ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದಕ್ಕಿಂತ ಕೆಲವೊಂದು ವಿಷಯನ ನಾವು ಯಾರ ಜೊತೆನೂ ಶೇರ್ ಮಾಡೋದಕ್ಕಾಗಲ್ಲ, ನಮಗೇನು ಫೀಲ್ ಆಗ್ತಿದೆ, ಹೇಗೆ ಆಗ್ತಿದೆ ಅಂತ. ಸೊ ಆ ಥರ ಸಿಚುವೇಶನ್ ಬಂದಾಗ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಬೇಕು. ಎಂಡ್ ಆಫ್ ದ ಡೇ ನಾವೇ ಆಗ್ತೀವಿ. ಸೊ ಹಾಗಾಗಿ ನಮಗೆ ನಾವೇ ಅದನ್ನು ಸಮಾಧಾನ ಮಾಡಿಕೊಂಡು ನಾವೇ ಅದನ್ನು ಓವರ್ಕಮ್ ಮಾಡಬೇಕು. ಐ ಥಿಂಕ್ ಆ ಥರ ಯಾವಾಗ ನಾವು ಓವರ್ಕಮ್ ಮಾಡ್ತೀವಲ್ವ, ಸೊ ಆವಾಗಲೇ ನಾವು ಲೈಫ್ನ 3/4% ಗೆದ್ದುಬಿಟ್ವಿ ಅನ್ನೋ ಥರನೇ. ಸೊ ನಮ್ಮ ಒಂದು ಎಮೋಷ್ನಲಿ ಏನಿರುತ್ತಲ್ವ ಲೋನ್ಲಿನೆಸ್ಸು ಅಥವಾ ಅಂದರೆ ಒಂದು ಫೀಲ್ನ ನಾವು ಯಾರ ಹತ್ರನೂ ಶೇರ್ ಮಾಡೋದಕ್ಕಾಗಲ್ಲ. ಅದನ್ನು ಯಾವಾಗ ನಮಗೆ ನಾವೇ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀವಲ್ಲ, ಆವಾಗ ಲೈಫ್ನ ಗೆದ್ದಂಗೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಯಾರಾದರೂ ಆ ಥರ ಎಮೋಷ್ನಲಿ ಕುಗ್ತಾ ಇದ್ದೀರಾ ಅಂತ ಅಂದಾಗ ಸ್ವಲ್ಪ ಟೈಮ್ ತೊಗೊಳ್ಳಿ, ನಿಧಾನಕ್ಕೆ ಯೋಚನೆ ಮಾಡಿಬಿಟ್ಟು ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಮತ್ತೆ ಲೈಫ್ನ ಕಂಟಿನ್ಯೂ ಮಾಡಿ. ಸೊ ನನಗೇನೋ ಆಗಿದ್ದ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡೆ ಅಷ್ಟೇ. ಹಾಯ್ ಅನು, ಬಾಯ್ ಬಿಡು. ಹಾಯ್, ಊಟ ಆಯ್ತಾ ಕೇಳು. ಕರಡಿ ಗೊತ್ತಾ? ಕರಡಿ ಮರಿ ಇದೆ. ಚಿತ್ರಾನ್ನ ಮಾಡಿದೆ, ಗುಬ್ಬಿಗೂ ಕೂಡ ಹಾಕ್ಕೊಟ್ಟೆ, ತಿಂತಾ ಇದ್ದಾಳೆ. ಅವಳು ಅದರಲ್ಲಿ ಕಡಲೆ ಬೀಜನ ಮಾತ್ರ ಹಾಯ್ಕೊಂಡು ತಿಂತಾ ಇದ್ದಾಳೆ. ಚಿತ್ರಾನ್ನ ಏನು ತಿನ್ನಲಿಲ್ಲ ಅವಳು ಸುಬ್ಬಿ. ಕಾಲು ಕೊಡು, ಈ ಕಾಲು ಕೊಡು. 2 ಕೊಟ್ಟಾ? ಸರಿಯಾಗಿ ಕೊಡು, ಬಿದ್ದೋಯ್ತೀಯಾ? ಗುಬ್ಬಿಗೆ ನಾನು ಏನಾದರೂ ಒಂದು ಆಟ ತೋರಿಸ್ಬಿಟ್ರೆ ಅವಳು ಅದನ್ನೇ ಕೇಳ್ತಾ ಇರ್ತಾಳೆ ಕಂಟಿನ್ಯೂಸ್ ಆಗಿ. ಇವಾಗ ನಾನು ಅವಳನ್ನ ಎತ್ಕೊಂಡು ಏನಾದರೂ ಡ್ಯಾನ್ಸ್ ಮಾಡಿದ್ರೆ ಅದನ್ನು ಅಷ್ಟೇ ಡ್ಯಾನ್ಸ್ ಮಾಡಿಸ್ತಾನೇ ಇರಬೇಕು. ಇವಾಗಲೂ ಹಾಗೆ ಮಾಡ್ತಿದ್ದಾಳೆ. ಒಂದು ಸಲ ಈ ಥರ ಮಾಡಿ ತೋರಿಸ್ದೆ, ಮತ್ತೆ ಹಾಗೆ ಮಾಡು ಅಂತ ಇದು ಮಾಡ್ತಾಯಿದ್ಲು. ನಾನು ಬೇರೆ ಏನು ಅಷ್ಟೇ ಡ್ಯಾನ್ಸ್ ಮಾಡೋದು ಒಂದು ಸಲ ತೋರಿಸ್ಬಿಟ್ರೆ ಮತ್ತೆ ಎತ್ಕೊಂಡು ಡ್ಯಾನ್ಸ್ ಮಾಡು ಅಂತಲೇ ತೋರಿಸ್ತಿರ್ತಾಳೆ. ಸೊ ಚೆನ್ನಾಗಿರುತ್ತೆ ಅವಳ ಜೊತೇಲಿ ಆಟ ಆಡೋಕ್ಕೆ. ಒಂಥರ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಒಳ್ಳೆ ನನಗೆ ಗೊಂಬೆ ಇದ್ದಂಗೆ ಅವಳು. ಸೊ ಆರಾಮಾಗಿ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ಬೋದು ಅವಳನ್ನ. ಈ ಥರ ಆಟ ಆಡಿಸಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಬಟ್ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಹಠ ಮಾಡಿಬಿಡ್ತಾಳೆ ಅಷ್ಟೇ. ಆವಾಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನಗೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಈ ಥರ ಆಟ ಆಡಿಸ್ದಾಗಂತೂ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತಂದರೆ, ಇವಳಂಥ ದೇವ್ರಂಥ ಮನುಷ್ಯ ಬೇರೆ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಮಾಡಿಸ್ತಾಳೆ. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಜೊತೆಲಿ ಸಿಗ್ತೀನಿ. ನಾನು ವಿಡಿಯೋ ಬೇಗ ಪೋಸ್ಟ್ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಸಾರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.